ಈ ದಿನ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇವತ್ತು ನಮ್ಮ ಮಾಜಿ ಸಚಿವರು ಮತ್ತು ರಾಷ್ಟ್ರೀಯ ನಾಯಕರಾದಂಥ CT ರವಿ ಅವರಿಗೆ ಟೌನ್ ಸ್ಟೇಷನ್ನ ಒಂದು ಪ್ರಕರಣದಲ್ಲಿ ನೋಟಿಸನ್ನು ಜಾರಿ ಮಾಡ್ತೀವಿ ಅಂತೇಳಿ ಇವತ್ತು ಅವ್ರ ಮನೆ ಹತ್ರ ಬಂದಿದ್ದರು. ಆ ನೋಟಿಸನ್ನು ಏನು BNSS ಪ್ರಕಾರ ಅವರು ನೋಟಿಸ್ ಜಾರಿ ಮಾಡಲಿಕ್ಕೆ ಬಂದರು. ಆ ನೋಟಿಸ್ ಜಾರಿ ಮಾಡೋದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ರಿಕ್ವೆಸ್ಟನ್ನು ಕೇಳಿದ್ವು ಪೊಲೀಸರಿಗೆ. ಏನಂತ, ನಾಳೆನೇ ತನಿಖೆಗೆ ಹಾಜರಾಗಬೇಕು ಅಂತ ಕೇಳ್ತಾ ಇದ್ದಾರೆ. 27ಕ್ಕೆ ಹಾಜರಾಗೋಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಮುಂಚೆನೇ ಅವರಿಗೆ ಕಾರ್ಯಕ್ರಮ ನಿಗದಿಯಾಗಿದೆ. 2 ದಿನ ಡೇಟನ್ನು ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ ಕೇಳಿದ್ವಿ. ಅದು ಕಾನೂನಲ್ಲೂ ಅವಕಾಶ ಇದೆ. ಯಾವುದೇ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅದು ಬಿಲೋ 3 years ಇರ್ತಕ್ಕಂಥ ಅಫೆನ್ಸ್ ಇದು. ಅಂಥದ್ರಲ್ಲಿ ಇವರು ಡೇಟನ್ನು ತಿದ್ದುಪಡಿ ಮಾಡೋದಾಗಲಿ ಅಥವಾ ಬದಲಾವಣೆ ಮಾಡಿಕೊಡೋಕ್ಕೆ ತುಂಬ ಅವಕಾಶ ಇತ್ತು. ಆದರೂ ಪೊಲೀಸರು ಅದೇನೋ ರಾಜಕೀಯ ಒತ್ತಡದಿಂದ ಈ ಒಂದು ಡೇಟನ್ನು ಚೇಂಜ್ ಮಾಡೋಕ್ಕೆ ಒಪ್ಪಿಲ್ಲ. ಇನ್ನೊಂದೇನೆಂದರೆ, ಮುಖ್ಯವಾಗಿ ಅವರು ಒಂದು ಪ್ರಕರಣ ದಾಖಲಿಸಿದ್ದಾರೆ. ಏನೋ ಮುಲ್ಲಾನ್ ಬಗ್ಗೆ ಮಾತಾಡಿದರು ಅಂತೇಳಿ ಅವರೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ನಾವು FIRನ ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ವು. ಆ FIRಲಿರ್ತಕ್ಕಂಥದ್ದು ನಾನು ಎಲ್ಲೋ TV-ನಲ್ಲಿ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಸುಪ್ರೀಂ ಕೋರ್ಟ್ ಅವರು ನಲ್ಲಬಾಲು ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ TV-ನಲ್ಲಿ ಬಂದ ತಕ್ಷಣವೇ ತಾವು ಯಾರೇ ಆಗಲಿ ಪ್ರಕರಣವನ್ನು ದಾಖಲು ಮಾಡಬಾರ್ದು. ಅದು ಏನಾದ್ರು ತಾವು ಖುದ್ದಾಗಿ ಅದನ್ನು ಕೇಳಿಸ್ಕೊಂಡಿದ್ರೆ ಮಾತ್ರ ಪ್ರಕರಣ ದಾಖಲು ಮಾಡ್ಬೋದು. ಇದರಲ್ಲಿ ಪ್ರಕರಣ ದಾಖಲು ಮಾಡೋಂಥದ್ದೇ ಅಲ್ಲ. ಇದು ಸಂಪೂರ್ಣವಾಗಿ ಬಹುಶಃ ರಾಜಕೀಯ ಒತ್ತಡದಿಂದ CT ರವಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಅವಕಾಶನೂ ಕೊಡೋದಿಲ್ಲ. ಈಗ ನೋಟಿಸ್ ಜಾರಿ ಮಾಡೋದು, ನಾವು ನೋಟಿಸನ್ನು ರೆಫ್ಯೂಸ್ ಮಾಡ್ತಾ ಇಲ್ಲ. ಪೊಲೀಸವರು ತಪ್ಪು ತಿಳ್ಕೊಳ್ತಾ ಇದ್ದಾರೆ. ನಾವು ನೋಟಿಸನ್ನು ರೆಫ್ಯೂಸ್ ಮಾಡ್ತಾ ಇಲ್ಲ, ದಿನಾಂಕವನ್ನು ಬದಲಾವಣೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ತಾ ಇಲ್ಲ. ಸೊ ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಪ್ರೊಸೀಜರ್ ಮಾಡೋದಿರ್ಬೋದು, ಬಟ್ ಗಂಟಸ ಅಂತ ಅವಶ್ಯಕತೆ ಇರಲಿಲ್ಲ. ನಾವು ಡೇಟ್ ಚೇಂಜ್ ಮಾಡಿಕೊಟ್ಟು ನಾವೇ ತಗೊಳ್ತೀವಿ ಅಂತವಲ್ಲ. ನಾವು CT ರವಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಠಾಣೆಗೆ ಹಾಜರಾಗ್ತೀನಿ, ತನಿಖೆಗೆ ಸಹಕಾರ ಮಾಡ್ತೀನಿ, ನೋಟಿಸನ್ನು ತಗೊಳ್ತೀನಿ ಅಂತ ಹೇಳ್ತಾರೆ. ಅವ್ರು ಯಾವುದೇ ಪ್ರೊಸೀಡಿಂಗ್ಸಿಗೆ ಅಡ್ಡಿಪಡಿಸ್ತಾ ಇರೋದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಪೊಲೀಸರಿಗೆ ದಿನಾಂಕ ಚೇಂಜ್ ಮಾಡಿ ಅಂದರೆ ಆಗಲ್ಲ. ಅಂದರೆ ಯಾವ ಮಟ್ಟದ ಒತ್ತಡ ಇದೆ ಇವರಿಗೆ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗುತ್ತೆ.